ರಾಜಕಾರಣದಲ್ಲಿ ರೆಬೆಲ್ ಸ್ಟಾರ್ ಆಗಿ ಗಾಂಚಲಿ ಮಾಡಿ ಬೇರೆ ಬೇರೆ ಪಾರ್ಟಿಲಿ ಸರ್ವೈವ್ ಆಗ್ಬೋದೇನೋ. ಆದ್ರೆ ಜೆಡಿಎಸ್ ಅಲ್ಲಿ ದೇವೇಗೌಡರು ಫ್ಯಾಮಿಲಿ ವಿರುದ್ಧ ಮಾತಾಡಿ ಉಳಿದೋರುಂಟೆ, ನೆವರ್ ಎವರ್. ಆದ್ರೂ 2-3 ಬಾರಿ ರೆಬೆಲ್ ಆಗಿ ಪಾರ್ಟಿ ಬಿಟ್ಟು ವಿರುದ್ಧವಾಗಿ ಮಾತಾಡೋರು ಕೂಡ 2023ರಲ್ಲಿ ಚಾಮುಂಡೇಶ್ವರಿಯಿಂದ GT ದೇವೇಗೌಡರು ಜೆಡಿಎಸ್ ಟಿಕೆಟ್ ತಗೊಂಡು ಗೆದ್ದು ಬಂದಿದ್ರು. ಆದ್ರೆ ಇನ್ನು ಆಟ ನಡೀಕಿಲ್ಲ, ಸ್ಟಾಪ್, ಹೆಸರೇ ಎತ್ತಬೇಡಿ GT ದೇವೇಗೌಡ್ರನ್ನ ಅನ್ನೋದ್ರ ಮೂಲಕ ಕುಮಾರಸ್ವಾಮಿ ಅವರದು ಒಂದು ಸಂದೇಶ ರವಾನೆ ಮಾಡಿದ್ದಾರೆ. ಮುಗೀತು JDS ಅಲ್ಲಿ GT ದೇವೇಗೌಡರ ಪರ್ವ ಅನ್ನೋ ಸಂದೇಶ. ಎಸ್, 2008 ಕುಮಾರಸ್ವಾಮಿ ಅವರ ಜೊತೆಲೇ ಇದ್ದು ನಂತರ JDS ಬಿಟ್ಟು ಬಿಜೆಪಿಯಿಂದ ಹುಣಸೂರಲ್ಲಿ ಸ್ಪರ್ಧೆ ಮಾಡಿ 3ನೇ ಪ್ಲೇಸ್ಗೆ ಹೋಗ್ಬಿಟ್ರು GT ದೇವೇಗೌಡರು 2008ರಲ್ಲಿ. ಯಾವ ದೇವೇಗೌಡರು ನಾನೇ ಪವರ್ಫುಲ್ ಅಂತ ಬಿಟ್ಟು ಹೋದ್ರು ಅವತ್ತು ಬಿಜೆಪಿಲಿ 3ನೇ ಪ್ಲೇಸ್ ಹುಣಸೂರಲ್ಲಿ. ಅದಾದ್ಮೇಲೆ ಮತ್ತೆ ದಳಕ್ ಬರ್ತಾರೆ GT ದೇವೇಗೌಡರು. ಚಾಮುಂಡೇಶ್ವರಿ ಗೆಲ್ತಾರೆ 13ರಲ್ಲಿ. 18ರಲ್ಲಿ ಚಾಮುಂಡೇಶ್ವರಿಯಲ್ಲಿ ಸಿದ್ದರಾಮಯ್ಯನವ್ರನ್ನ ಸೋಲ್ಸಿ GT ದೇವೇಗೌಡರು 18ರಲ್ಲಿ ಸಿದ್ದರಾಮಯ್ಯನವ್ರನ್ನ ಸೋಲ್ಸಿ ಆಯ್ಕೆ ಆಗ್ತಾರೆ. ಅವತ್ತು ಅನ್ಕತ್ತಾರೆ ನನ್ನಿಂದನೇ ಗೆದ್ರು ದಳ ಅಂತ. ಅವತ್ತು ದಳ ಗೆಲುವಿಗೆ ಕಾರಣ ಅವರ ಸಂಘಟನಾತ್ಮಕವಾದಂತ ಹೋರಾಟ, ಸಿದ್ದರಾಮಯ್ಯನವ್ರ ಮೇಲಿನ ಸಿಟ್ಟು. ಬಿಜೆಪಿ ದಳ ಎಲ್ಲ ಒಂದಾಗಿ ಸಿದ್ದರಾಮಯ್ಯನವ್ರ ಸೋಲ್ಸಿದ್ರು, JDS ಅಭ್ಯರ್ಥಿನ ಗೆಲ್ಸಿದ್ರು. ಆದ್ರೆ GT ದೇವೇಗೌಡರು ನಾನೇ ಸೋಲ್ಸ್ಬಿಟ್ಟೆ, ನಾನೇ ಗೆದ್ಬಿಟ್ಟೆ ಅನ್ನೋ ಭ್ರಮೆಯಲ್ಲಿದ್ರು. ಇದ್ರಲ್ಲೇ ಅವತ್ತು ಪಾರ್ಟಿ ಮೇಲೆ ವಿರುದ್ಧವಾಗಿ ಮಾತಾಡ್ಕೊಂಡು ಬೀದಿಯಲ್ಲಿ ನಿಂತಿದ್ರು. ಮತ್ತೆ ಅದೇನಾಯ್ತೋ ಗೊತ್ತಿಲ್ಲ. ಕಾಂಗ್ರೆಸ್ ಅಲ್ಲಿ ನನ್ನ ಮಗನಿಗೂ ಟಿಕೆಟ್ ಬೇಕು, ನನಗೂ ಬೇಕು ಅಂತ ಕೇಳ್ತಿದ್ರು. ಕಾಂಗ್ರೆಸ್ ಅವರು ಒಪ್ಲಿಲ್ಲ. ಆದ್ರೆ ದಳದಲ್ಲಿ ಹುಣಸೂರಲ್ಲಿ GD ಹರೀಶ್ ಗೌಡ್ರು ಟಿಕೆಟ್ ಕೊಟ್ರು, ಚಾಮುಂಡೇಶ್ವರಿ GT ದೇವೇಗೌಡರು ಟಿಕೆಟ್ ಕೊಟ್ರು. ಗೆದ್ಮೇಲೆ ಸರಿಯಾಗಿರಕ್ಕಿಲ್ವಾ? ಮತ್ತೆ ದೇವೇಗೌಡರು ಫ್ಯಾಮಿಲಿ ವಿರುದ್ಧ ಮಾತಾಡೋದು, ಕುಮಾರಸ್ವಾಮಿ ವಿರುದ್ಧ ಮಾತಾಡೋದು, JDS ವಿರುದ್ಧ ಮಾತಾಡೋದು, ಸಿದ್ದರಾಮಯ್ಯನ ಹೊಗಳೋದು. ಮುಗೀತು ಚಾಪ್ಟ್ರು. ಚಾಮುಂಡೇಶ್ವರಿಗೆ ಸಾರಾ ಮಹೇಶ್ ಬರ್ತಾರೆ ಅನ್ನೋ ಚರ್ಚೆ ಶುರುವಾಯ್ತು. ಈಗೇನೋ ಮೊನ್ನೆಯಿಂದ ನಾನ್ JDS ಅಲ್ಲೇ ಇದ್ದೀನಿ, ಮುಂದೆ ಅದರಲ್ಲಿ ನಿಲ್ತೀನಿ ಅಂದ್ರು. ಯಾಕೆಂದ್ರೆ ಈ MLC ಮಂಜೇಗೌಡರು ಸಾರಾ ಮಹೇಶ್ ನಿಲ್ತಾರೆ ಅಂತ ಹೇಳ್ತಾ ಇದ್ರು. ಆದ್ರೆ ಟೈಮಲ್ಲಿ GT ದೇವೇಗೌಡರು ನಾನ್ JDS ಅಲ್ಲೇ ಇದ್ದೀನಿ, JDS ಅಲ್ಲೇ ಇರ್ತೀನಿ, JDS ಅಲ್ಲಿ ನಿಲ್ತೀನಿ ಅಂದ್ರು. ನಿಖಿಲ್ ಅವರು ಅದಕ್ಕೆ ಕನ್ವಿನ್ಸ್ ಆದಂಗಿತ್ತು. ಆದ್ರೆ HD ಕುಮಾರಸ್ವಾಮಿ ಅವರು ಹೆಸರೆತ್ತಬೇಡಿ ಅವ್ರದನ್ನ ಇನ್ನೊಂದ್ಸಾರಿ. ಚಾಮುಂಡೇಶ್ವರಿಯಲ್ಲಿ ಪ್ರಬಲ ಅಭ್ಯರ್ಥಿಯನ್ನಾಗ್ತೀನಿ, JDS ಆರಾಮಾಗಿ ಗೆದ್ದು ಬರುತ್ತೆ ಅಂತ ಮೂಲಕ GT ದೇವೇಗೌಡರಿಗೆ JDS ಗೇಟ್ ಅಲ್ಲಿ ಬೀಗ ಹಾಕಿದ್ರು, ಗೇಟ್ ಪಾಸ್ ಕೊಟ್ರು. ಸಾಕು ಡ್ರಾಮಾಗಳು, ಈ ಆಟಗಳು ಸಾಕು, GT ದೇವೇಗೌಡ್ರ ನಡೀರಿ ಅನ್ನೋ ಸಂದೇಶವನ್ನು ಕೊಟ್ರು. GT ದೇವೇಗೌಡ್ರನ್ನ 2018 ಟೈಮಲ್ಲಿ ಉನ್ನತ ಶಿಕ್ಷಣ ಸಚಿವರನ್ನಾಗಿ ಮಾಡಿದ್ರು. ಈ ಖಾತೆ ಕೊಟ್ಬಿಡಲ್ಲ ನನಗೆ ಅಂತ ಆಗ್ಲೂ ಮುನ್ಸ್ಕೊಂಡಿದ್ರು. GT ದೇವೇಗೌಡರು ರೆಬಲ್ ಸ್ಟಾರ್ ಆಗಿದ್ದಾರೆ, ಅಗ್ರಿ. ಆದ್ರೆ ಅದನ್ನ ಸಹಿಸಿಕೊಳ್ಳುವ ಟೈಮ್ ಇಲ್ಲ. ಕಾರಣ ಇಷ್ಟೇ, ಚಾಮರಾಜ ಮಾಜಿ MLA ವಾಸು ಅವರ ಪುತ್ರ ಕವಿಶ್ ಗೌಡ ಕಳೆದ ಬಾರಿ ಚಾಮುಂಡೇಶ್ವರಿಯಲ್ಲಿ ಬಿಜೆಪಿಯಿಂದ ನಿಂತು 53,000 ವೋಟ್ ತಗೊಂಡಿದ್ರು. ಈಗ JDS ಬಿಜೆಪಿ ಮೈತ್ರಿ ಆಗಿದೆ. ಸಾರಾ ಮಹೇಶ್ ಹೆಸರು ತೇಲ್ ಬರ್ತಿದ್ರು ಕೂಡ, ಮಂಜೇಗೌಡರು ಕರಿತಿದ್ರು ಕೂಡ, ಸಾರಾ ಮಹೇಶ್ KR ನಗರ ಬಿಟ್ಟು ಬಂದ್ರೆ KR ನಗರ ಕಳ್ಕೋಬೇಕಾಗತ್ತೆ. ಹಾಗಾಗಿ ಸಾರಾ ಮಹೇಶ್ KR ನಗರ ಸ್ಪರ್ಧೆ ಮಾಡ್ಲಿ ಅನ್ನೋ ಲೆಕ್ಕಾಚಾರ. ಜೊತೆಗೆ JDS ನ ಸಕಲ ಕಾರ್ಯಕರ್ತರು ಕೂಡ ಸಾರಾ ಮಹೇಶ್ ಮತ್ತೆ GT ದೇವೇಗೌಡರು ಕಿತ್ತಾಡ್ತಿಂದಲೇ ಮೈಸೂರಲ್ಲಿ JDS ಹಾಳಾಗಿದ್ದು ಅಂತ. ಮೊನ್ನೆ ಲಾಸ್ಟ್ ಎಲೆಕ್ಷನ್ ಅಲ್ಲಿ HD ಕೋಟೆಯಿಂದ ಕೃಷ್ಣಾ ನಾಯಕ್ JDS ಟಿಕೆಟ್ ತಗೋಬೇಕಾಗಿತ್ತು. ಆದ್ರೆ ಕೃಷ್ಣಾ ನಾಯಕಿಗೆ ಸುತರಾಮ್ ಟಿಕೆಟ್ ಕೊಡಿಸದೆ ಹೋಗಿದ್ದೆ GT ದೇವೇಗೌಡರು. ಈ ಸಾರಾ ಮಹೇಶ್ GT ದೇವೇಗೌಡರು ಸಂಘರ್ಷದಿಂದನೇ ದಳಕ್ಕೆ ದೊಡ್ಡ ಹೊಡೆತ ಮೈಸೂರಲ್ಲಿ. ಈ JDS ಕಾರ್ಯಕರ್ತರಿಗೆ ಹೇಳದಲ್ಲ, ಕತ್ಕೊಯ್ದು JDS ಅನ್ನೋ ಕಾರ್ಯಕರ್ತರ ಸಂಖ್ಯೆ ಜಾಸ್ತಿ. ಆದ್ರೆ ಈ ನಾಯಕರ ಪ್ರತಿಷ್ಠೆ, ಈ ಕಿತ್ತಾಟಕ್ಕೆ ಅವರೆಲ್ಲ ನೊಂದೋಗಿದ್ರು ಕಾರ್ಯಕರ್ತರು. ಹಾಗಾಗಿ ಒಂದು ದೊಡ್ಡ ಕಾರ್ಯಕರ್ತರ ಪಡೆನೆ ಮೈಸೂರಲ್ಲಿ. ಸಾರಾ ಮಹೇಶ್ವರು ಬರೋದ್ ಬೇಡ ಚಾಮುಂಡೇಶ್ವರಿಗೆ, GT ದೇವೇಗೌಡರು ನಮಗ್ ಬೇಡ, ಜಾಗದ ಅಟ್ಲೀಸ್ಟ್ ವಾಸು ಮಗ ಕವಿಶ್ ಗೌಡ್ರಗಾರ ಕೊಟ್ರಾಗತ್ತೆ, ಇನ್ಯಾರ ಬರ್ಲಿ, ಸಾರಾ ಮಹೇಶ್ ಬೇಡ, GT ದೇವೇಗೌಡರು ಬೇಡ ಅನ್ನೋ ಮನಸ್ಸೆತ್ತಿನಲ್ಲಿ. ಯಾಕೆಂದ್ರೆ 11 ವಿಧಾನಸಭಾ ಕ್ಷೇತ್ರ ಬರುತ್ತೆ ಮೈಸೂರಲ್ಲಿ. 11ರಲ್ಲಿ NR ಕ್ಷೇತ್ರ ಮುಸಲ್ಮಾನರ ಪ್ರಾಬಲ್ಯ, ಅಲ್ಲಿ ಬಿಜೆಪಿನೂ ಗೆಲ್ಲಕ್ಕಾಗಲ್ಲ, ದಳನೂ ಗೆಲ್ಲಕ್ಕಾಗಲ್ಲ. ಕಾಂಗ್ರೆಸ್ಗೆ ಕಾಂಪಿಟೇಟರ್ SDPI ಅಲ್ಲಿ. ಇನ್ನು ಉಳಿದ 11 ಕ್ಷೇತ್ರ ವರುಣಾದಲ್ಲಿ ಬಿಜೆಪಿ ವರ್ಸಸ್ ಕಾಂಗ್ರೆಸ್. ಬಿಜೆಪಿ ಇವತ್ತಿನವ್ರು ಗೆದ್ದಿಲ್ಲ ಅಲ್ಲಿ. ಸೊ ಹಾಗಾಗಿ ಇನ್ನು ಉಳಿದಂತ 9ಲ್ಲಿ KR ಕ್ಷೇತ್ರ ಬಿಜೆಪಿ, ಚಾಮರಾಜ ಬಿಜೆಪಿ,
ಇನ್ನು ಹುಣಸೂರು, ಪಿರಿಯಾಪಟ್ಟಣ, KR ನಗರ, ಚಾಮುಂಡೇಶ್ವರಿ, HD ಕೋಟೆ ಇವೆಲ್ಲ ದಳ ಮತ್ತೆ ಕಾಂಗ್ರೆಸ್ ನಡುವೆ ಫೈಟ್, ನಂಜನಗೂಡು ಬಿಜೆಪಿ ಫೈಟ್ ಮಾಡುತ್ತೆ. ಸೊ ಹಾಗಾಗಿ ಈ GT ದೇವೇಗೌಡರಿಗೆ ಕದವನ್ನ ಹಾಕಿದ್ದಾರೆ ಕುಮಾರಸ್ವಾಮಿ. ಸಾಕು ನಡೀರಿ ನೀವು ಅಂತ. ನಿಮ್ಮ ಮಾತುಗಳನ್ನ, ನಿಮ್ಮ ತೂಕವಿಲ್ಲದ ಮಾತುಗಳನ್ನ, ದೇವೇಗೌಡರ ಬಗ್ಗೆ, JDS ಬಗ್ಗೆ, ನನ್ನ ಬಗ್ಗೆ ನೀವಾಡೋ ಮಾತುಗಳನ್ನ ಸಹಿಸ್ಕೊಂಡಿದ್ ಸಾಕು, ಮುಗಿತು ಟೈಮ್. ಇನ್ ಹೆಸರೆತ್ಬೇಡಿ, ನನಗೆ GT ದೇವೇಗೌಡರ ಹೆಸರು ನನ್ನ ಮುಂದೆ ಎತ್ತಬೇಡಿ ಅನ್ನೋದ್ರ ಮೂಲಕ GT ದೇವೇಗೌಡರಿಗೆ ಬಾಗ್ಲು ಬಂದಾಗಿದೆ. ಅತ್ಲ ಕಡೆ ಕಾಂಗ್ರೆಸ್ ರೆಡಿ ಇಲ್ಲ ಅವರು ಕರ್ಕೊಳಕ್ಕೆ. ಯಾಕೆ ಬೇಕು ಕಳೆದ ಬಾರಿ ಯಾಮಾರ್ಸ್ಬಿಟ್ರಲ್ಲ ಅಂತ. ಚಾಮುಂಡೇಶ್ವರಿ ಕಾಂಗ್ರೆಸ್ಗೆ ರಾಕೇಶ್ ಪಾಪಣ್ಣ ಹುಲಿ ಇದೆ ಅಲ್ಲಿ ಕಾಂಗ್ರೆಸ್ ಅಲ್ಲಿ ಫೈಟ್ ಮಾಡಕ್ಕೆ. ರಾಕೇಶ್ ಪಾಪಣ್ಣ ಪವರ್ಫುಲ್ ಯಂಗ್ ಲೀಡರ್. ಹಾಗಾಗಿ JDS ಕತೆ ಮುಗೀತು. ಯಾರ್ದು GT ದೇವೇಗೌಡರದು. JDS ಅಲ್ಲಿ ಇನ್ ಜಾಗ ಇಲ್ಲ. ಹೆಂಗಿತ್ತು ಅಂದ್ರೆ ಪಾಪ ಇವತ್ತು ಟಿಕೆಟ್ ಸಿಕ್ಕರೆ ಸಾಕು ಅಂತ ಓದಾಡ್ತಾರೆ, ಕಾಂಗ್ರೆಸ್ ಆಗ್ಲಿ ಬಿಜೆಪಿಯಲ್ಲಿ ದಳ ಆಗ್ಲಿ. ಆದ್ರೆ GT ದೇವೇಗೌಡರು ಇವತ್ತಿನವರೆಗೂ ಗೆದ್ದಿರೋದೇ ದಳ ಅನ್ನೋ ಸಿಂಬಲ್ ಮೇಲೆ, ಆ ಪಾರ್ಟಿ ಸಿಂಬಲ್ ಮೇಲೆ. ಸಹಕಾರಿ ಕ್ಷೇತ್ರದಲ್ಲಿ ಸಿಂಹ ಇರ್ಬೋದೇನೋ GT ದೇವೇಗೌಡರು, ಆದ್ರೆ ಜನರು ಓಟ್ ಹಾಕ್ಬೇಕಾರೆ JDS ಅನ್ನೋ ಪಾರ್ಟಿ GT ದೇವೇಗೌಡರನ್ನ ವಿಧಾನಸೌಧ ಕರ್ಕ ಬಂತು. GT ದೇವೇಗೌಡರನ್ನ. ಸೊ ಹಾಗಾಗಿ GT ದೇವೇಗೌಡರದು ಹೆಂಗಿತ್ತು ಅಂದ್ರೆ, ಈಗ ಚಲುವರಾಯಸ್ವಾಮಿ ಹಂಗ ಪಾರ್ಟಿ ಬಿಟ್ರು, ಶಿವಲಿಂಗೇಗೌಡರು ಬಿಟ್ರು, ಗುಬ್ಬಿ ಶ್ರೀನಿವಾಸ್ ಬಿಟ್ರು, ಜಮೀರ್ ಬಿಟ್ರು, ಭೀಮಾನಾಯಕ್ ಬಿಟ್ರು, ಇಕ್ಬಾಲ್ ಅನ್ಸಾರಿ ಬಿಟ್ರು, ಅವರೆಲ್ಲರೂ ಬೇರೆ 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 ಕಾರಣಕ್ಕೆ ರಮೇಶ್ ಬಾಬು ಬಂಡಿಸಿದ್ದೇಗೌಡರು ಬಿಟ್ರು, ಇವರೆಲ್ಲ ಬಿಟ್ಟೋದ್ರು. ಮಾಗಡಿ ಬಾಲಣ್ಣ ಬಿಟ್ರು, ಎಲ್ಲ ಬಿಟ್ಟೋದ್ರು. ಆದ್ರೆ ಅಲ್ಲೇ ಬೈಕೊಂಡು ಅಲ್ಲೇ ಆಡ್ಕೊಂಡು ಉಳ್ಕೊಂಡಿದ್ಯಾರು ಅಂದ್ರೆ GT ದೇವೇಗೌಡರು. ಈಗ ಅವರು ಹೊರ ಹೋಗುವ ಸಮಯ, ಹೊರ ಹೋಗೋದಲ್ಲ ಹೊರಕ್ ಹಾಕಿದ್ರು. ಅಟ್ಲೀಸ್ಟ್ ಚಲುವರಾಯಸ್ವಾಮಿ ಅವರು, ರಮೇಶ್ ಬಾಬು ಬಂಡಿಸಿದೇಗೌಡ, ಬಾಲಕೃಷ್ಣ ಅವರು, ಶಿವಲಿಂಗೇಗೌಡರು ಸ್ವಾಭಿಮಾನದ ಪ್ರಶ್ನೆ ಅಂತ ಆಚೆ ಬಂದ್ರೆ ಇನ್ನೆಷ್ಟು ತಡ್ಕೊಂಡಿರೋದು ಅಂತ. ಆದ್ರೆ GT ದೇವೇಗೌಡರು ಆಚೆ ಹಾಕ್ಸ್ಕೊಂಡ್ರು, ಎತ್ತಿ ಆಚೆ ಹಾಕ್ಸ್ಕೊಂಡ್ರು. ಕುಮಾರಸ್ವಾಮಿ ಒಂದೇ ಮಾತಲ್ಲಿ GT ದೇವೇಗೌಡರು ದೊಡ್ಡ ಮುಖಭಂಗ ಮಾಡಿದ್ರು. ನೆಕ್ಸ್ಟ್ ಆಗ್ಲೇ ಹೇಳಿದ್ನಲ್ಲ, ದಳದಿಂದ ಸಾರಾ ಮಹೇಶ್ ಬಗ್ಗೆನೂ ಆಸಕ್ತಿ ಇಲ್ಲ, ಬೇಡ ಅಂತ. ಏನು ಮಂಜೇಗೌಡರು ಹೇಳ್ತಿರ್ಬೋದೇನೋ, ಬಟ್ ಚಾಮುಂಡೇಶ್ವರಿಯ ದಳದ ಕಾರ್ಯಕರ್ತರಿಗೆ ಬೇಡ, ನಮ್ ಕ್ಷೇತ್ರದಲ್ಲಿ ಅಟ್ಲೀಸ್ಟ್ ಲೀಡರ್ ಬೇಕು ಅನ್ನೋ ಕಾರಣಕ್ಕೆ. ಯಾಕಂದ್ರೆ ಸಾರಾ ಮಹೇಶ್ ಏನಾರ KR ನಗರ ಬಿಟ್ರೆ ಮತ್ತೆ ರವಿಶಂಕರ್ ರಿಪೀಟ್ ಆಗ್ತಾರೆ. ಸೊ ಆ ಕಾರಣಕ್ಕೆ ಚಾಮುಂಡೇಶ್ವರಿಗೆ ಪ್ರಬಲ ಅಭ್ಯರ್ಥಿಯನ್ನೇ ಹಾಕ್ತಿವಿ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ. ಕುಮಾರಸ್ವಾಮಿ ಅವ್ರ ದೃಷ್ಟಿಯಲ್ಲಿ ಪ್ರಬಲ ದುರ್ಬಲ ಲೆಕ್ಕಾಚಾರಗಳು ಯಾರಿಗೂ ಗೊತ್ತಾಗಲ್ಲ ಒಂದೊಂದ್ಸರಿ. ಈ ಬಿಜೆಪಿ ಜೊತೆ ಮೈತ್ರಿ ಆಗಿರೋ ಕಾರಣಕ್ಕೆ ಹುಣಸೂರು ಹರೀಶ್ ಗೌಡ್ರಿಗೆ ಸುಗಮ ಆಗುತ್ತೆ, ಪಿರಿಯಾಪಟ್ಟಣಕ್ಕೆ ಅನುಕೂಲ ಆಗುತ್ತೆ, KR ನಗರ ಸಾರಾ ಮಹೇಶ್ ಇದಾಗುತ್ತೆ. ಚಾಮುಂಡೇಶ್ವರಿಗೆ JDS ಕಾರ್ಯಕರ್ತರ ವಲಯದಲ್ಲಿರೋ ಹೆಸರು ಅಂತಂದ್ರೆ ಕವೀಶ್ ಗೌಡ. ಹುಡುಗರು ಯಂಗ್ಸ್ಟರು, ವಾಸಣ್ಣನ ಮಗ ಆಗ್ಲಿ, ದುರಹಂಕಾರ ಇಲ್ಲ ಮನುಷ್ಯಂಗೆ ಅಂತ. GT ದೇವೇಗೌಡರು ಚಾಪ್ಟರ್ ಕ್ಲೋಸ್. ಅರೆ ಸಾರಾ ಮಹೇಶ್ಗೂ ಕವೀಶ್ ಗೌಡ್ರಿಗೂ ಕಂಪೇರ್ ಮಾಡಿದ್ರೆ ಕವೀಶ್ ಗೌಡ್ರು ಒಂದು ಲೈನ್ ನೆಗೆಟಿವ್ ಇಲ್ಲ. ಇನ್ನು ರಾಕೇಶ್ ಪಾಪಣ್ಣ ಆ ಕಡೆ ನಿಂತಾಗ ತೊಡೆತಟ್ಟು ನಿಂತ್ಕೊಳ್ಳಕ್ಕೆ ಸೈಲೆಂಟ್. ರಾಕೇಶ್ ಪಾಪಣ್ಣನ ಶೈಲಿ ರಾಜಕಾರಣ ಬೇರೆ. ರಾಕೇಶ್ ಪಾಪಣ್ಣ ಕೂಡ ಪವರ್ಫುಲ್ ಪರ್ಸನ್ ಕಾಂಗ್ರೆಸ್ ಅಲ್ಲಿ ನೋಡಿದ್ರೆ. ಸೊ ಹಾಗಾಗಿ ಇನ್ನೇನೇ ಮಾವನಹಳ್ಳಿ ಸಿದ್ದೇಗೌಡರು ಆಚೆ ಈಚೆ ಹೆಸರುಗಳು ಹೇಳಿದ್ರು, ಬೆಳವಾಡಿ ಶಿವಮೂರ್ತಿ ಹಂಗೆಲ್ಲ ಏನೇ ಬಂದ್ರು ಕೂಡ ಯಂಗ್ ಜನರೇಷನ್ ಪಾಲಿಟಿಕ್ಸ್ ಅಲ್ಲಿ ಇವತ್ತಿನ ಯುವ ಕಾರ್ಯಕರ್ತರು, ಅದು ದಳ ಆಗ್ಲಿ, ಬಿಜೆಪಿ ಆಗ್ಲಿ, ಕಾಂಗ್ರೆಸ್ ಆಗ್ಲಿ, ಹಳೆ ಕಾಲದವ್ರ ಕತೆ ಕೇಳಕ್ ರೆಡಿ ಇಲ್ಲ. ಸೊ ಹಾಗಾಗಿ ಚಾಮುಂಡೇಶ್ವರಿಯಲ್ಲಿ JDS ನ ಪ್ರಬಲ ಅಭ್ಯರ್ಥಿಯಾಗಿ ಕವೀಶ್ ಗೌಡ್ರು ಕಣಕ್ಕಿಳಿಯಬಹುದು. ಕವೀಶ್ ಗೌಡ್ರು ಕಂಟೆಸ್ಟ್ ಮಾಡೋದ್ ಫಿಕ್ಸ್. ಅವ್ರನ್ನ ಕೆಲವರು ಯಾರೋ ಚಾಮರಾಜಾಗ ಹೋಗಿ ಅಂದ್ರಂತೆ. ನನ್ ಜನ 53,000 ಓಟ್ ಕೊಟ್ಟವ್ರು ಚಾಮುಂಡೇಶ್ವರಿಯಲ್ಲಿ, ನಾನ್ ನಿಲ್ಲದಿಲ್ಲೇ ಗೆಲ್ಲದಿಲ್ಲೇ ನಮ್ಮ ಮೈತ್ರಿ ಅಭ್ಯರ್ಥಿಯಾಗ ಅವಕಾಶ ಆಗುತ್ತೆ, ನಿಲ್ತೀನಿ ಅಂತ ಕವೀಶ್ ಗೌಡ್ರ ವಿಶ್ವಾಸ. ಅತ್ಲ ಕಡೆ ರಾಕೇಶ್ ಪಾಪಣ್ಣ ಇಟ್ಸ್ ಅನ್ ರಾಕಿಂಗ್ ಸ್ಟಾರ್, ಕಾಂಗ್ರೆಸ್ ಇಂದ ಬಹುತೇಕ ಕಂಟೆಸ್ಟ್ ಮಾಡೋ ಸಾಧ್ಯತೆ ದಟ್ಟವಾಗಿದೆ. ಸೊ ಹೀಗಾಗಿ ಚಾಮುಂಡೇಶ್ವರಿಯಲ್ಲಿ ಚಾಮುಂಡೇಶ್ವರಿ ದೇವಿ ವರ ಕೊಡ್ಬೋದೇನೋ GT ದೇವೇಗೌಡರಿಗೆ, ಬಟ್ ದೇವೇಗೌಡರ ಮನೆಯವರು ಟಿಕೆಟ್ ಕೊಡಕ್ ಸಾಧ್ಯನೇ ಇಲ್ಲ. ಕುಮಾರಸ್ವಾಮಿ ಅವ್ರು ಒಂದ್ಸರ್ ಜಿದ್ದಿಗೆ ಬಿದ್ರು ಅಂದ್ರೆ ಮುಗಿತಲ್ಲಿಗೆ. ಕುಮಾರಸ್ವಾಮಿ ಅವ್ರು ಕೊಟ್ರು, ಕಾರ್ಯಕರ್ತರು ನಿಲ್ಲಕ್ ರೆಡಿ ಇಲ್ಲ GT ದೇವೇಗೌಡರ ಪರವಾಗಿ. JDS ನಿಷ್ಠಾವಂತ ಕಾರ್ಯಕರ್ತಲ್ಲ, ನಾವು ಹಾಕ್ತಂತ ಓಟು, ನಾವು ಮಾಡಿದಂತ ಸಪೋರ್ಟ್ಗೆ ಅವ್ರು ಕಾಂಗ್ರೆಸ್ ಕದ ತಟ್ಕೊಂಡು ಸಿದ್ದರಾಮಯ್ಯನ್ಗೆ ಜೈಕಾರ ಹಾಕಿದ್ದು. ಕುಮಾರಸ್ವಾಮಿ ಬೈತಾರೆ ಪಾದಯಾತ್ರೆ ಬಗ್ಗೆ, ಅವರ ಮೂಡ ಇದ್ರ ಬಗ್ಗೆ. ಸಿದ್ದರಾಮಯ್ಯ ಸೂಪರ್ ಸ್ಟಾರ್ ಅಂತಾರೆ GT ದೇವೇಗೌಡರು. ಹಾಗಾಗಿ JDSಗೆ ಅತಿ ಹೆಚ್ಚು ಮುಜುಗರ ಮಾಡಿದಂತ ವ್ಯಕ್ತಿ GT ದೇವೇಗೌಡರು. ಅವರ ರಾಜಕೀಯ ಆದಿ ದಳದಲ್ಲಿ ಮುಗಿತ್ತು. ಇನ್ ಕಾಂಗ್ರೆಸ್ ಅಲ್ಲಿ GT ದೇವೇಗೌಡ ರಾಕೇಶ್ ಪಾಪಣ್ಣನ ಅಂದ್ರೆ ರಾಕೇಶ್ ಪಾಪಣ್ಣನೇ. ಸೊ ಈ ಕಾರಣಕ್ಕೆ ತನ್ನ ರಾಜಕೀಯ ಅಪ್ರಬುದ್ಧತೆ, ಸಹಕಾರಿ ಕ್ಷೇತ್ರದಲ್ಲಿ ಸೂಪರ್ ಸ್ಟಾರ್ GT ದೇವೇಗೌಡರು
ಎರಡು ಮಾತೆಲ್ಲ ನೋಡಿ. ಅವ್ರ ಮಗ ಜಿ ಡಿ ಹರೀಶ್ ಗೌಡ್ರೆ ಅವ್ರ ಪರವಾಗಿಲ್ಲ, ಅವ್ರ ಅಪ್ಪನ ಪರವಾಗಿ. ಪಾರ್ಟಿ ಫಸ್ಟ್ ಫಾದರ್ ನೆಕ್ಸ್ಟ್ ಅಂತ ಜಿ ಡಿ ಹರೀಶ್ ಗೌಡ್ರು. ಹಾಗಾಗಿ ಜಿ ಟಿ ದೇವೇಗೌಡರು ಸ್ವಯಂಕೃತ ಅಪರಾಧದಿಂದ ಜಿ ಟಿ ದೇವೇಗೌಡರು ಜೆಡಿಎಸ್ ನಲ್ಲಿ ಈಗ ಜೆಡಿಎಸ್ ನಲ್ಲೇ ಇಲ್ಲ, ಅವ್ರನ್ನ ಆಗ್ಲೇ ಪಾರ್ಟಿಯಿಂದ ನಮ್ ಕಾಂಪೌಂಡ್ ಎಲ್ಲ ಇಲ್ಲ ಅಂತ ಅನ್ಬಿಟ್ಟವ್ರೆ. ಸೊ ಹಾಗಾಗಿ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರ ಮುಂದೆ ಕವಿಶ್ ಗೌಡ ವರ್ಸಸ್ ರಾಕೇಶ್ ಪಾಪಣ್ಣ ನಡುವೆ ನಡೆಯೋ ಸಾಧ್ಯತೆ ದಟ್ಟವಾಗಿದೆ. ಯಾಕಂದ್ರೆ ಹೇಗೆ ಜಿ ಟಿ ದೇವೇಗೌಡರನ್ನ ದಳದ ಕಾರ್ಯಕರ್ತರು ವಿರೋಧ ಮಾಡ್ತಿದಾರೋ ಹಾಗೆ ಸಾರಾ ಮಹೇಶ ಕವಿಶ್ ಗೌಡನ ಅಂದ್ರೆ ಬಹುತೇಕ ಜೆಡಿಎಸ್ ಕಾರ್ಯಕರ್ತರ ಒಲವು ನಿಲವು ಕವಿಶ್ ಗೌಡ. ನೋಡೋಣ ಏನಾಗುತ್ತೆ ಅಂತ ತಾವೇನ್ ಹೇಳ್ತೀರಿ? ಚಾಮುಂಡೇಶ್ವರಿ ಕ್ಷೇತ್ರದಿಂದ ಮೈತ್ರಿ ಅಭ್ಯರ್ಥಿಯಾಗಿ ಸಾರಾ ಮಹೇಶ್ ನಿಂತ್ರೆ ಬೆಸ್ಟಾ ಅಥವಾ ಕವಿಶ್ ಗೌಡರು ನಿಂತ್ರೆ ಬೆಸ್ಟಾ? ಇನ್ನು ಕಾಂಗ್ರೆಸ್ ಇಂದ ರಾಕೇಶ್ ಪಾಪಣ್ಣ ಕಂಟೆಸ್ಟ್ ಮಾಡೋದು ಹೇಗಿರುತ್ತೆ, ಅವರ ಹೊರತಾಗಿ ಇನ್ಯಾರು ಪವರ್ಫುಲ್ ಅಂತ ಅನ್ಸುತ್ತೆ? ಕಾಮೆಂಟ್ ಮಾಡಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.